ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಗೆ ಏನೋ ನಿನ್ನೆ ಮೊನ್ನೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಗೆಸ್ಟ್ ಬಂದಿದ್ದರು, ಫಂಕ್ಷನ್ ಇತ್ತು. ಸೊ ಅದನ್ನ ವೀಡಿಯೋನ ಹಾಕ್ತಾಯಿದ್ದೀನಿ. ಯೂಶ್ವಲಿ ಇದು ಇಲ್ಲಿ ಆಟಾಡ್ತಾ ಇರೋದು ನನ್ನ ಹಸ್ಬೆಂಡ್ ಕಝಿನು, ವೈಫು ಮತ್ತು ಮಕ್ಕಳು ಆಟಾಡ್ತಾ ಇರೋದು. ಮೋಕ್ಷಿತ್ ಯಾರಾದರೂ ಮನೆಗೆ ಬಂದರೆ ತುಂಬ ಎಂಜಾಯ್ ಮಾಡ್ತಾನೆ, ಖುಷಿ ಪಡ್ತಾನೆ. ಯಾರಾದರೂ ಬರಲಿ ಅಂತ ಕಾಯ್ತಾ ಇರ್ತಾನೆ ಅವನು. ಸೊ ಹಂಗಾಗಿ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ ಅವ್ರ ಜೊತೆ. ಅವ್ರ ಮಗ ಅಲ್ಲಿ ಸ್ವಿಮ್ಮಿಂಗ್ ಆಟ ಮಾಡ್ಕೊಂಡು ಕೂತಿದ್ದಾನೆ ಅಲ್ಲಿ. ಸೊ ನಾವಿಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ಇವರಿದ್ದಿದ್ದು ದಾವಣಗೆರೆ ಆ್ಯಕ್ಚುಲಿ. ಮೋಕ್ಷಿತಿಗೆ ನಾವು ಸ್ಕಿನ್ ಇರೋದ್ರೆ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಟ್ರಾವೆಲಿಂಗ್ ಜಾಸ್ತಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಜಾಸ್ತಿ ಹೋಗ್ತಾ ಇರಲಿಲ್ಲ. ಬಸ್ ನನ್ನ ಹಸ್ಬೆಂಡ್ ಮಾತ್ರ ಹೋಗ್ತಾಯಿದ್ವಿ. ಬಿಫೋರ್ ಮೋಕ್ಷಿತ್ ಊಟ ಮುಂಚೆ ನಾವು ಎವ್ರಿ 2 months ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ವಿ. ಧಾರವಾಡಕ್ಕೆ ಬರ್ತಾಯಿದ್ವಿ ನಾನು ನನ್ನ ಹಸ್ಬೆಂಡು. ಇನ್ನು ಹುಟ್ಟಿದ ಮೇಲೆ ತುಂಬ ಕಮ್ಮಿ ಆಗಿದೆ, ಎಲ್ಲ ಹೋಗೋಕ್ಕಾಗ್ತಾಯಿಲ್ಲ, ಬರಲಿಕ್ಕಾಗ್ತಾಯಿಲ್ಲ. ಹಾಗಾಗಿ ಸೊ ಇಲ್ಲಿಂದ ಒಂದು ಫಂಕ್ಷನ್ ಇತ್ತು, ನನ್ನ ಹಸ್ಬೆಂಡ್ ಕಝಿನ್ದು ಮನೆ ಗೃಹ ಪ್ರವೇಶ ಇತ್ತು. ಫ್ಲ್ಯಾಟ್ ಚೆನ್ನಾಗಿತ್ತು, 3 BHK ತೊಗೊಂಡಿದ್ರು. ಅವ್ರ ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಅದರಲ್ಲಿ ಒಂದು ನಮ್ಗೆ ಇಷ್ಟ ಆಗಿದ್ದಂತಂದರೆ ಅವ್ರ ಮಗನಿಗೆ ಏನೋ ಬಿಲ್ಟ್ ಅಂದರೆ ರೆಡಿಮೇಡ್ ಅಲ್ಲ, ವುಡ್ದು ಅಲ್ಲ, ಮಾಮೂಲಿ ಇದರಲ್ಲೇ ಸಿಮೆಂಟ್ ಇದರಲ್ಲೇ ಬಿಲ್ಡ್ ಮಾಡ್ಕೊಂಡಿದ್ರು. ಕೆಳಗಡೆ ಒಂದು ಬೆಡ್ಡು, ಮೇಲ್ಗಡೆ ಒಂದು ಸ್ಟೆಪ್ಸು. ಆ ಸ್ಟೆಪ್ಸಿಂದ ಈಚ್ ಸ್ಟೆಪ್ಸಲ್ಲಿ ಡ್ರಾಯರ್, ಸ್ಟೋರೇಜ್ ಮಾಡ್ಕೋಬೋದು. ಸ್ಟೋರೇಜ್ ಅಂತ ಟಾಯ್ಸ್ಗಾಗಲಿ, ಚಿಕ್ಕ ಮಕ್ಕಳಿರೋ ಮನೆಗೆ ಎಷ್ಟು ಸ್ಟೋರೇಜ್ ಇದ್ರೂ ಖಂಡಿತವಾಗ್ಲೂ ಸಾಲೋದಿಲ್ಲ. ಆ ಐಡಿಯಾ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನೋಡಿದೆ ನಾನು ಆ ಥರ. ಮೋಕ್ಷಿತ ಬಂದಮೇಲೆ ಕಿರಿಕಿರಿ ಮಾಡ್ತಿದ್ದೆ ಒಳಗಡೆ ಬರೋಕ್ಕೆ. ಅದು ಬಂದು ನೋಡಿದ್ಮೇಲೆ ಸ್ವಲ್ಪ ಟೈಮ್ ಆಟಾಡ್ದೆ. ಅದನ್ನೊಂದು ವೀಡಿಯೋಲ್ಲಿ ಹಾಕಿದ್ದೀನಿ ನಾನು, ವಾಕಿಂಗ್ ವೀಡಿಯೋದಲ್ಲಿ ಮೋಕ್ಷಿತದು. ಬೇಕಾದರೆ ಆ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಚೆನ್ನಾಗಿ ಅನಿಸುತ್ತು. ಹೊಸವಾಗಿ ಮನೆ ಕಟ್ಟೋರಿಗೆ ಅಥವಾ ಯಾರಾದರೂ ಆಲ್ಟ್ರೇಷನ್ ಮಾಡಿಸ್ಕೊಂಡು ಇಂಟೀರಿಯರ್ ಪ್ಲ್ಯಾನ್ ಇರೋರು ಆ ಥರ ಮಾಡ್ಕೋಬೋದು. ತುಂಬ ಇಷ್ಟ ಆಯಿತು, ಮೋಕ್ಷಿತಗೂ ತುಂಬ ಇಷ್ಟ ಆಯಿತು. ಮೇಲ್ಗಡೆ ಒಂದು, ಕೆಳಗಡೆ ಒಂದು ಕಾಟ್, ಸ್ಟೆಪ್ಸು, ಈಚ್ ಸ್ಟೆಪ್ಸಲ್ಲಿ ಡ್ರಾಯರ್. ಸೊ ಸ್ಟೋರೇಜ್ಗೂ ಚೆನ್ನಾಗಿರುತ್ತೆ, ಅವ್ರಿಗೆ ಮಕ್ಳಿಗೂ ಇದಾಗುತ್ತೆ. ಅದೊಂದು ಹೈಲೈಟ್ ಆಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಬಂದ್ವಿ. ನನ್ನ ಹಸ್ಬೆಂಡ್ ಬ್ರದರು ಅವರು ಮತ್ತು ವೈಫು ಬಂದಿದ್ದರು. ಅವ್ರ ಸ್ವಂತ ಅಣ್ಣ ಅವರು ಅಲ್ಲಿ ಇವ್ರ ಕಝಿನ್ ಬಂದು. ಸೊ ಎಲ್ಲ ಬಂದು ನೈಟ್ ಸ್ಪೆಂಡ್ ಮಾಡಿ, ಎಲ್ಲ ಮಾಡುವಾಗ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಸ್ವಲ್ಪ ಸ್ಪೆಂಡ್ ಮಾಡೋದು ಮುಖ್ಯ ಅಂತ ನಾನು ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನಾನು ಅಲ್ಲಿ ಆಟಾಡೋಕ್ಕೆ ಅಂತ ಅವನ ಜೊತೆ ಆಟಾಡ್ತಾಯಿದ್ವಿ.
ಮನೇಲಿ ಯಾರಾದರೂ ಬಂದರೆ ಮಗು ತುಂಬ ಎಕ್ಸೈಟ್ ಆಗಿಬಿಡ್ತಾನೆ. ತುಂಬ ಚಳಿ ಇತ್ತು. ನಾವು ಇದಾದಮೇಲೆ ಪಾರ್ಕ್ ಹೋಗೋಣ ಅಂತಿದ್ದ. ಅಲ್ಲಿ ಸೊಳ್ಳೆ ಕಚ್ಚಿದ್ರೆ ಭಯ ಅಂತ, ಡೆಂಗು ಜ್ವರ ಬೇರೆ, ಭಯ ಬೇಡ ಅಂತ ಅವಾಯ್ಡ್ ಮಾಡಿದೆ. ಆದರೂ ಕೇಳಲಿಲ್ಲ, ಬೇಕು ಅಂದ. ನಾವು ಇಲ್ಲಿಂದ ಪಾರ್ಕೆಲ್ಲ ಹೋದ್ವಿ, ಆಟಾಡಿದ್ವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೆ ಮಳೆ ಬಂದುಬಿಡ್ತು. ಅಲ್ಲಿಂದ ಜೋರಾಗಿ ಓಡ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಇವಳು ಪಾಪ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ಲು. ಡ್ರೆಸ್ ಚೇಂಜ್ ಮಾಡೋ ಮುಂಚೆನಿಲ್ಲ, ಚೇಂಜ್ ಮಾಡೋದು ಬೇಡ, ಮತ್ತು ಆಟಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಟವಲ್ ಸುತ್ಕೊಂಡೇ ಆಟಾಡ್ತಾಯಿದ್ದಾಳೆ. ಅದು ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋದ್ವಿ. ಅಲ್ಲಿಂದ ಜೋರು ಮಳೆ ನೆನೆಸ್ಕೊಂಡೆಲ್ಲ ಮನೆಗೆ ಹೋದ್ವಿ. ತುಂಬ ಚಳಿ, ವೆದರ್ ಒಂಥರ ಥರನೇ ಇತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೀಗೆ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ವಂದನೆಗಳು.